ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ BSK 6 ಸ್ಟೇಜ್ ಅಲ್ಲಿ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಎಕ್ಸಾಕ್ಟ್ ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಕೊಟ್ಟಿದ್ದಾರೆ. ಎಲಿವೇಶನ್ ಅಲ್ಲಿ ನೋಡೋದಾದ್ರೆ ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದರೆ ಫುಲ್ ಕಂಪ್ಲೀಟ್ ಆಗಿರುವಂತಹ ಗೇಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲಿವೇಶನ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಮೇಲ್ಗಡೆ ಎಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು. ಈ ಪೋರ್ಷನ್ ಫುಲ್ ನಮಗೆ 2 ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ನಾರ್ತ್ ಫೇಸಿಂಗ್ ಅಲ್ಲಿ ಇದೊಂದು ಬೆನಿಫಿಟ್ ನಮಗೆ. ಉದ್ದಕ್ಕೆ ಒಂದು ಕಾರ್ ಪಾರ್ಕಿಂಗ್, ಆಕ್ಚುಲಿ ಮುಂದೆಗಡೆ ಒಂದು ಮತ್ತೆ ಹಿಂದೆಗಡೆ ಒಂದು ಕಾರ್ ಪಾರ್ಕಿಂಗ್ ಕೂಡ ನಾವು ಮಾಡ್ಕೊಬಹುದು. ಅದ್ರ ಜೊತೆಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಸರ್ವೆಂಟ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಹಾಲ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಇದೆ. ಈ ಪೋರ್ಷನ್ ನಮಗೆ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಸರ್ವೆಂಟ್ ರೂಮ್ ಆಗಲಿ, ಆಫೀಸ್ ರೂಮ್ ಆಗಲಿ, ಇಲ್ಲ ಅಂದ್ರೆ ಒಂದು ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಕಿಚನ್ ಕೊಟ್ಟಿದ್ದಾರೆ. ಈಗ ಇರುವಂತಹದ್ದು ಸೆಕ್ಯೂರಿಟಿ ಅವ್ರದ್ದು ಇರುವಂತಹ ಐಟಮ್ಸ್ ಗಳನ್ನ ಇರುವಂತದ್ದು, ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು ಈ ಸರ್ವೆಂಟ್ ರೂಮ್. ಅದ್ರ ಜೊತೆಗೆ 2 ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನೋಡಬಹುದು ನಾರ್ತ್ ಈಸ್ಟ್ ಗೆ ನಮಗೆ ಬೋರ್ವೆಲ್ ಮತ್ತೆ ಸಪ್ಪದು ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕಟ್ ವೆಟ್ರೋಫೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೂ ಕೂಡ ನಮಗೆ ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಹೆವಿ ಗೇಜ್ ಅಲ್ಲಿ ಇರುವಂತಹ MS ಡೋರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಸೆಟ್ ಬ್ಯಾಗ್ ಬಿಟ್ಟಿರುವಂತದ್ದು 2 ಅಡಿ ಇದೆ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಬಟ್ ಪಾರ್ಕಿಂಗ್ ನಮಗೆ 2 ಕಾರ್ ಪಾರ್ಕಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಮತ್ತೆ UPS ಪಾಯಿಂಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಏನ್ ಸ್ಟೇರ್ ಕೇಸ್ ಬರುತ್ತೆ, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಕೂಡ ನಮಗೆ ಇಲ್ಲಿ ಗ್ಯಾಸ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಲ್ ಒಳಗೆ ನೋಡಬಹುದು 2x4 ವೆಟ್ರೋಫೈಟ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ, 3.5 4 ಅಡಿ ಬರುತ್ತೆ. ಲಪತ್ರನ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳು ಫುಲ್ ನಮಗೆ ವೆಟ್ರೋಫೈಟ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫುಲ್ ನಮಗೆ ಕೆಳಗಡೆ ಪಾರ್ಕಿಂಗ್ ಈ ಫ್ಲೋರ್ ಫುಲ್ ನಮಗೆ ವೆಟ್ರೋಫೈಟ್ ನ ಯೂಸ್ ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮಾಮೂಲಿ ಟಫನ್ ಗ್ಲಾಸ್ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಎಕ್ಸಾಕ್ಟ್ ಮೈನ್ ಡೋರ್ ಮುಂದೆಗಡೆ ನಿಂತಿದ್ದೀನಿ. ಈ ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಮೈನ್ ಡೋರ್ ಬರುತ್ತೆ. ಇದು ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಮೈನ್ ಡೋರ್ ಬರುವಂತದ್ದು. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ವೀಕ್ಷಕರೇ, ಲಿವಿಂಗ್ ರೂಮ್ ಉದ್ದಕ್ಕೆ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಬೈಫರ್ಕೇಶನ್ ಕೂಡ ನಾವು ಇಲ್ಲಿ ಪಾರ್ಟಿಷನ್ ತರ ನಾವು ಸೋಫಾಗಳನ್ನ ಹಾಕೊಂಡು ಬೈಫರ್ಕೇಶನ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಅನದರ್ ಪರ್ಸನ್ಸ್ ಏನಾದ್ರು ಬಂದ್ರೆ ಈ ಪೋರ್ಷನ್ ಅಲ್ಲಿ ಓಡಾಡಬಹುದು. TV ಕೇಬಲ್ ನ ಮಾಡಿದರೆ ಎಲ್ಲಾ ರೀತಿಯ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ ಲ್ಯಾಮಿನೇಟ್ ನ ಯೂಸ್ ಮಾಡಿರುವಂತದ್ದು ವಿತ್ ವಾರ್ಮ್ ಲೈಟ್ ಜೊತೆಗೆ ಹಿಂದೆಗಡೆ ಕೂಡ ನಮಗೆ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ಮೈನ್ ಡೋರ್ ಇದೆಯಲ್ಲ, ಮೈನ್ ಡೋರ್ ಆಪೋಸಿಟ್ ಆಗಿ ನಾವು ಇಲ್ಲಿ ಏನಾದ್ರು ಬೇಕಾದ್ರೆ ಒಂದು ಬುದ್ಧ ಇಟ್ಕೊಳ್ಳೋದಾಗ್ಲಿ, ಇಲ್ಲಾಂದ್ರೆ ಅಕ್ವೇರಿಯಂ ಇಟ್ಕೊಳ್ಳೋದಾಗ್ಲಿ, ಏನ್ ಬೇಕಾದ್ರೂ ಅಲ್ಲಿ ನಾವು ಪಾರ್ಟಿಷನ್ ತರ ನಾವು ಮಾಡ್ಕೊಬಹುದು. ಎಂಟ್ರೆನ್ಸ್ ಅಲ್ಲಿ ಬ್ಯೂಟಿಫುಲ್ ವಾಸ್ತುನ ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೂಪರ್ ಆಗಿರುವಂತಹ POP ವರ್ಕ್ ವಿತ್ ವಾರ್ಮ್ ಲೈಟ್, ಸ್ಪೇಷಿಯಸ್ ಆಗಿ ಬಂದಿರುವಂತಹ ಹಾಲು. ರೋಡ್ ಸೈಡ್ಗೆ 2 ವಿಂಡೋಗಳನ್ನ ಕೊಟ್ಟಿದ್ದಾರೆ, ಟೀಕ್ವುಡ್ ಆಗಿರುವಂತದ್ದು. TV ಕ್ಯಾಬಿನೆಟ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ, ವಿತ್ ಮ್ಯಾಚ್ ಮಾಡಿದ್ದಾರೆ ನೋಡಿ. ಆ ಬಾರ್ಡರ್ ಕಲರ್ಗಳಿಗೂ ಇದು ಕಲರ್ ನಮಗೆ ಮ್ಯಾಚ್ ಆಗುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಮಾಡಿದ್ದಾರೆ. ಇದ್ರ ಜೊತೆಗೆ ಹಾಲ್ ಪಕ್ಕದಲ್ಲೇ ನಮಗೆ ಪೂಜಾ ಮನೆ ಬರುತ್ತೆ. ಈ ಪೂಜಾ ಮನೆ ನೋಡಬಹುದು ವೀಕ್ಷಕರೇ, ಫುಲ್ ಟೀಕ್ವುಡ್ ಫ್ರೇಮ್ ಬರುತ್ತೆ. ಸೆಂಟ್ರಲ್ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಗಳಿಗೆ ನಮಗೆ ಗೋಲ್ಡನ್ ಮೆಟಲ್ ನ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಡ್ರಾಯರ್ ಬಾಕ್ಸ್ ಒಂದು ಮಾಡ್ಕೊಡ್ಬೇಕು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೂಡ ಕೊಡ್ತಾರೆ. ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆ ಇದೆ. ದೇವರ ಮನೆ ಪಕ್ಕದಲ್ಲಿ ನಮಗೆ ಕಿಚನ್ ಬರುವಂತದ್ದು ನೋಡ್ಬೋದು, ಸ್ಪೇಷಿಯಸ್ ಆಗಿ ಇದೆ. ಫುಲ್ ಓಡಾಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡ್ರು ಕೂಡ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ ಓಡಾಡೋಕೆ, ಅಷ್ಟು ಜಾಗ ಕೊಟ್ಟಿರುವಂತದ್ದು. ಈ ಫುಲ್ ನಮಗೆ ಕಟ್ಲಾ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ ನೋಡಿ. ಎಲ್ಲ ಸಾಫ್ಟ್ ಕ್ಲೋಸಿಂಗು, ಗ್ರಾನೈಟ್ ಫ್ಲೋರ್ ಆಗಿದ್ದಾರೆ. ಸಿಂಕ್ ಇಲ್ಲಿ ನಮಗೆ ಕಟ್ ಮಾಡಿ ಕೊಡ್ಬೇಕು, ಅದು ಕಟ್ ಮಾಡಿ ನಮಗೆ ಫಿಟ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಚಿಮ್ಮಿ ಇಟ್ಕೊಳ್ಳೋದಕ್ಕೆ 2x4 ವೆಟ್ರೋಫೈಟ್ ಈಸಿ ಮೇಂಟೆನೆನ್ಸ್ ಗೋಸ್ಕರ ಮೇಲ್ಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಬಾಕ್ಸ್ ಮಾಡಿದ್ದಾರೆ.
ಸೆಂಟ್ರಲ್ಲಿ ಒಂದು ಲೇಯರ್ಸ್ ತರ ಕೊಟ್ಟಿದ್ದಾರೆ ನೋಡಿ, ಅದು ಡಿಸೈನ್ ವೈಸ್ ಅಲ್ಲಿ ನಮಗೆ ವರ್ಕ್ ನ ಮಾಡಿದ್ದಾರೆ. ಈ ಡಿಸೈನ್ ಮತ್ತೆ ಆ ಡಿಸೈನ್ ಎರಡು ಸೇಮ್ ಸಿಮಿಲರ್ ಆಗುವಂತ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಇದೆ ಅಂತಾನೆ ಹೇಳ್ಬೋದು, ಸೂಪರ್ ಆಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಯುಟಿಲಿಟಿ ಫುಲ್ಲು ಆ ಕಡೆ ಈ ಕಡೆ 3 ಕಡೆ ಕೂಡ ನಮಗೆ ವೆಟ್ರೋಫಿಟ್ ಟೈಲ್ಸ್, ಫ್ಲೋರಿಂಗು ಕೂಡ ನಮಗೆ ಆಂಟಿಸ್ಕೈಡ್ ವೆಟ್ರೋಫಿಟ್ ಟೈಲ್ಸ್. ಸೇಫ್ಟಿ ವೈಸ್ ಬಂದ್ರೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡ್ರೆ ತುಂಬಾ ಮನೆಗಳೆಲ್ಲ ಇದೆ. ಈ ನೋಡಿ ಚೆನ್ನಾಗಿ ಬಂದಿದೆ ಕಿಚನ್, ಒಳ್ಳೆ ಅಕಾಮಡೇಷನ್ ಅಂತಾನೆ ಹೇಳ್ಬೋದು. ಕಿಚನ್ ಏರಿಯಾ ಸಪರೇಟ್ ಆಗಿ ಕೂಡ ನಾವು ಫ್ರಿಡ್ಜ್ ನ ಮೇಂಟೈನ್ ಮಾಡ್ಕೊಂಡ್ರು ಕೂಡ ಜಾಗ ಸಪರೇಟ್ ಆಗಿ ಹೋಗ್ಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ ಇನ್ವರ್ಟರ್ ಔಟ್ ವಾಟರ್ ಕೊಟ್ಟಿದ್ದಾರೆ. ಇಲ್ಲೇಂದ್ರೆ ನಾವು ಹ್ಯಾಂಡ್ ವಾಶ್ ಕೂಡ ನಾವು ಬೌಲ್ ನ ಯೂಸ್ ಮಾಡ್ಕೊಬಹುದು. ಈ ಕಿಚನ್ ಪಕ್ಕದಲ್ಲಿ ಒಂದು ರೂಮ್ ಮಾಡಿದ್ದಾರೆ ವೀಕ್ಷಕರೇ. ಇನ್ ಕೇಸ್ ಏನಾದ್ರೂ ನಮ್ಗೆ ರೂಮ್ ಬೇಕು ಅಂದ್ರೆ ರೂಮ್ ತರ ನಾವು ಯೂಸ್ ಮಾಡ್ಕೊಬಹುದು, ಬೇಡ ಅಂದ್ರೆ ಕೂಡ ನಾವು ಡೈನಿಂಗ್ ಏರಿಯಾ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಯಾರಾದ್ರೂ ವಯಸ್ಸಾಗಿರೋರು ಇದ್ರೆ ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋರು ಆರಾಮಾಗಿ ರೂಮ್ ನ ನಾವು ಯೂಸ್ ಮಾಡ್ಕೊಬಹುದು. ಅವ್ರಿಗೋಸ್ಕರನೇ ಅಂತಾನೆ ಕಟ್ಟಿರುವಂತದ್ದು. ಇಲ್ಲಾಂದ್ರೆ ಜಸ್ಟ್ ಈ ಗೋಡೆ ಏನಿದೆ 3 ಅಡಿ ನಾವು ತೆಗೆದ್ಬಿಟ್ರೆ ಆರಾಮಾಗಿ ಡೈನಿಂಗ್ ಏರಿಯಾ ಸಿಮಿಲರ್ ಆಗೋಗ್ಬಿಡುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಗು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ ಓಕೆ ಅಂತಾನೆ ಹೇಳ್ಬೋದು. ಮೆಜರ್ಮೆಂಟ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ. ಮತ್ತೆ 2x4 ವೆಟ್ರೋಫಿಟ್ ಟೈಲ್ಸ್ ಯೂಸ್ ಮಾಡಿದ್ರೆ ವೆಂಟಿಲೇಷನ್ಗೋಸ್ಕರ ವಿಂಡೋ ಕೂಡ ನಮಗೆ ಕೊಟ್ಟಿದ್ದಾರೆ. ಬಟ್ ಇದನ್ನ ನಾವು 2 ಅಡ್ವಾಂಟೇಜ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಈ ಅಕಾಮಡೇಷನ್ ನಾವು ಇಲ್ಲೂ ಕೂಡ ನಮಗೊಂದು ಚೊಕ್ಕದಾಗಿರುವಂತಹ POP ವರ್ಕ್ ಇದು ಬಾಂಬ್ಲೈಟ್ ಚೆನ್ನಾಗಿ ನಮಗೆ ವರ್ಕ್ ನ ಮಾಡಿದರೆ ಚೆನ್ನಾಗಿದೆ. ಇಷ್ಟು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು ಟಿವಿ ಕ್ಯಾಬಿನೆಟ್ ಅದ್ಭುತ ಅಂತಾನೆ ಹೇಳ್ಬೋದು. ಎಲ್ಲಾ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಹೋಗಿದೆ. ಎಲೆಕ್ಟ್ರಿಕ್ ಕೇಬಲ್ ಆಗಲಿ, ಟೆಲಿವಿಷನ್ ಕೇಬಲ್ ಆಗಲಿ, ಇಂಟರ್ನೆಟ್ ಕೇಬಲ್ ಆಗಲಿ, CC ಕ್ಯಾಮೆರಾ ಕೇಬಲ್ ಆಗಲಿ, ಪ್ರತಿಯೊಂದು ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಜಸ್ಟ್ ಮನೆಗೆ ಬಂದವರು ಐಟಮ್ಸ್ ಗಳನ್ನ ಮೌಂಟ್ ಮಾಡ್ಕೊಳ್ಳೋದು ಒಂದು ಬಿಟ್ರೆ ಇನ್ನೇನು ಇಲ್ಲ. ಹೀಗೆ ಮತ್ತೆ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಇದೆಲ್ಲ, ಈ ಸ್ಟೇರ್ ಕೇಸ್ ನ ಗ್ರಾನೈಟ್ ನ ನೋಡ್ಬೋದು. 45 mm ಗ್ರಾನೈಟ್ ಬರುತ್ತೆ. 2 ಗ್ರಾನೈಟ್ ಸೆಂಟ್ರಲ್ಲಿ ನಮಗೆ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. 45 mm ಬರುವಂತಹ ಮೆಜರ್ಮೆಂಟ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್. ಇಲ್ಲಿ SS ಪಿಲ್ಲರ್ ಜೊತೆಗೆ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀನಿ. ಈಗ ವೆಲ್ಕಮ್ ಮಾಡ್ಕೊಳ್ಳದೆ ಸ್ಟಡಿ ಯೂನಿಟ್ ವಿತ್ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಯೂಸ್ ಮಾಡಿರೋ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಸ್ಟಡಿಯಾಗಿ ಯೂಸ್ ಮಾಡ್ಕೊಟ್ಟಿರುವಂತದ್ದು ಈ ಸ್ಪೇಸು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ರೈಟ್ ಸೈಡ್ ಬಂದ್ರೆ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮು ವಿತ್ ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಎಷ್ಟು ಜಾಗ ಇದೆ ನೋಡಿದ್ರ, ತುಂಬಾ ಸ್ಪೇಷಿಯಸ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಕೂಡ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ವಿತ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿರುವಂತ POP ವರ್ಕ್. ಗ್ರೀನು, ಬ್ಲೂ, ವಾಮ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ, ಈ ಕಾಟ್ ಪಕ್ಕದಲ್ಲಿ ನಮಗೊಂದು ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಡ್ರಾಯರ್ ಬಾಕ್ಸ್ ವ್ಯವಸ್ಥೆ. ಇಲ್ಲಿ ಟಿವಿ, ಇಲ್ಲೂ ಅಷ್ಟೇ ಟೆಲಿವಿಷನ್ ಕೇಬಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿ ಬಂದಿದೆ ನೋಡಿ ಟಿವಿ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ವೆಂಟಿಲೇಷನ್ ಇರುವಂತಹ ವಿಂಡೋ. ಕಲರ್ ಕಾಂಬಿನೇಷನ್ ಈ ಟಿವಿ ಕ್ಯಾಬಿನೆಟ್ ಆಗಲಿ ಮತ್ತೆ ವಾರ್ಡ್ರೋಬ್ ಆಗಲಿ ಮತ್ತೆ ಕಾಟ್ ಆಗಲಿ ಸೇಮ್ ಸಿಮಿಲರ್ ಒಂದೇ ಕಲರ್ ಬರುತ್ತೆ ನಮಗೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ, ಮಿರರ್ ಹಾಕೊಡ್ತಾರೆ. ಕೆಳಗಡೆ ಎಲ್ಲ ಡ್ರಾಯರ್ ಬಾಕ್ಸ್ ಗಳು ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ದೊಡ್ಡದಾಗಿರುವಂತಹ ಒಂದು ಮಿರರ್ ಬರುತ್ತೆ. ಇಲ್ಲೂ ಕೂಡ ನಮಗೆ POP ವರ್ಕ್ ನ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್, ಬೈಫರ್ಕೇಶನ್ ಮಾಡ್ಕೊಳ್ಳೋಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. ವಾಲ್ ಮೌಂಟೆಡ್ ಕಮೋಡ್, ವೆಟ್ರೋಫಿಟ್ ಟೈಲ್ಸ್, ಆಂಟಿಸ್ಕೈಡ್ ವೆಟ್ರೋಫಿಟ್ ಟೈಲ್ಸ್, ಫ್ಲೋರಿಂಗ್ ಗೆ ಜಾಗ್ವಾರ್ ಮತ್ತೆ ಇನ್ವೆರಿಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಹಾಕೊಡ್ತಾರೆ. ಎಕ್ಸಿಟ್ ಫ್ಯಾನ್ ಗೆ ಸಪರೇಟ್ ಮತ್ತೆ ವಿಂಡೋಗೆ ಸಪರೇಟ್ ಪ್ರಾವಿಷನ್ ಮಾಡಿದ್ದಾರೆ. ಓಕೆ, ಸರಿ, ಅದೇ ಬೈಫರ್ಕೇಶನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಹೊಳೆಗಳು ಅಲ್ಲಿ ಕೊಟ್ಬಿಟ್ಟಿರೋದ್ರಿಂದ. ಮತ್ತೆ ಡ್ರೈ ಮತ್ತು ಅಲ್ಲೇ ಬರುತ್ತೆ. ಇಲ್ಲ ವೀಕ್ಷಕರ, ಮಾಡ್ಬೋದು. ನಮಗೆ ಶವರ್ ಇಲ್ಲಿ ಬರುತ್ತೆ, ಅದು ಗೀಸರ್ ಪಾಯಿಂಟ್ ಅನ್ಕೊಳ್ತೀವಿ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬೋದು. ಸಾರಿ, ಚೆನ್ನಾಗಿದೆ. ಬಟ್ ಏನಂದ್ರೆ ಸ್ಪೇಷಿಯಸ್ ಆಗಿದೆ ನೋಡಿ, ಉದ್ದಕ್ಕೆ ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಅಕಾಮಡೇಷನ್ ಕೊಟ್ಟಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿ ಬಂದಿದೆ. ಇನ್ ಕೇಸ್ ಈ ಪೋರ್ಷನ್ ಅಲ್ಲಿ ಏನಾದ್ರು ಒಂದು ಚಿಕ್ಕದಾಗಿ ಒಂದು ಒಬ್ರು ಕುತ್ಕೊಳ್ಳುವಂತ ಸೋಫಾ ಕೂಡ ಹಾಕೊಂಡು ಕೂಡ ನಾವು ಕುತ್ಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಅದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ.
ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಆರಾಮಾಗಿ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಜೊತೆಗೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಬಟ್ ಅದು ಡ್ರೆಸ್ಸಿಂಗ್ ಯೂನಿಟ್ ಗೆ ಕ್ಲೋಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ಮಿರರ್ ಬರುತ್ತೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂತದ್ದು. POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. 2x4 ವೆಟ್ರೋಫಿಟಿಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರೋಫಿಟಿಲ್ಸ್ ಫ್ಲೋರಿಂಗ್ಗೆ ಈ ವುಡ್ ಪೀಸ್ ಇಕ್ಕಿದ್ದಾರೆ. ಅದ್ರ ಹಿಂದೆಗಡೆ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಷ್ಟೇ ವೀಕ್ಷಕರೇ, ಒಳ್ಳೆ ಸ್ಪೇಷಿಯಸ್ ಆಗೇನೆ ಚೆನ್ನಾಗಿ ಬಂದಿದೆ ಈ ಬಾತ್ರೂಮ್ ಕೂಡ. ಇದ್ರ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ ಇದೆ. ಟಫನ್ ಗ್ಲಾಸ್ ಕಂಪ್ಲೀಟ್ ಆಗಿದೆ. ಮೇಂಟೆನೆನ್ಸ್ಗೋಸ್ಕರ ವೆಟ್ರೋಫಿಟಿಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಮುಂದೆ ಬಂದ್ರೆ ನೋಡ್ಬೋದು, ನಾನು ಹೇಳೋ ಅಗತ್ಯನೇ ಇಲ್ಲ, ಫುಲ್ಲು ಮನೆಗಳಾಗಿದೆ. ಈ ಬೆಡ್ರೂಮ್ ಅಷ್ಟನ್ನೇ ಚಿಲ್ಡ್ರನ್ಸ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿ ಬಂದಿದೆ. ಈಗ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಗ್ರಾನೈಟ್ 45 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಚಿಕ್ಕದಾಗಿರುವಂತ ಒಂದು LED ಲೈಟ್ ಜೊತೆಗೆ ಸ್ಕೈಲೈಟ್ ಕೂಡ ಕೊಟ್ಟಿರುವಂತದ್ದು. ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಇದೆಲ್ಲ ಕಟ್ಟೆ ಎಲ್ಲ ಕಟ್ಬಿಟ್ಟಿದ್ದಾರೆ, ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ನೀರನ್ನ ಮಾಡಿದ್ದಾರೆ. ಫುಲ್ಲು ಟೈಲ್ಸ್ ಗಳು ಹಾಕಿದ್ದಾರೆ. ಮೇಂಟೆನೆನ್ಸ್ ಇದೆ, ಗೋಡೆಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಇದೊಂದು ಚಿಕ್ಕದಾಗಿ ಒಂದು ಇಂಟೀರಿಯರ್ ಬಾಕ್ಸ್ ಮಾಡಿದ್ದಾರೆ. ಅಂದ್ರೆ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಂತಹ ಐಟಮ್ಸ್ ಗಳನ್ನ ಇಲ್ಲಿ ಸ್ಟೋರೇಜ್ಗೋಸ್ಕರ. ಈ ಪೋರ್ಷನ್ ಇದಾಯ್ತು. ಏನ್ ನಮಗೆ ರೇಸರ್ ತರ ಹೋಗಿದೆ ಇದು ಆಕ್ಚುಲಿ RCC ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರುವಂತಹ ಮೆಟ್ಲ್ ಇದು. ಅದು ಹೇಳ್ತೀನಿ ಬನ್ನಿ ಆಮೇಲೆ. ವೀಕ್ಷಕರೇ, 2nd ಫ್ಲೋರ್ ಅಲ್ಲಿ ನೋಡಿದ್ರಲ್ಲ ಮಾಸ್ಟರ್ ಬೆಡ್ರೂಮ್, ಸೇಮ್ ಸ್ಪೇಷಿಯಸ್ ಆಗಿ ಅಷ್ಟೇ ಸ್ಪೇಸ್ ಇಷ್ಟು ಬರುತ್ತೆ ಈ ಬೆಡ್ರೂಮ್ ಬರುತ್ತೆ. ಬಟ್ ಏನಂದ್ರೆ ಕಾಟ್ ಇತ್ತು, ಇಲ್ಲಿ ಕಾಟ್ ಇಲ್ಲ ಅಷ್ಟೇ. POP ಡಿಸೈನ್ ಕೂಡ ನಮಗೆ ಬೇರೆ ಮಾಡಿದ್ದಾರೆ. ವಾರ್ಡ್ರೋಬ್ ಸೇಮ್ ಬರುತ್ತೆ, ಬಟ್ ಡಿಸೈನ್ ಬೇರೆ ಮಾಡಿರುವಂಥದ್ದು. ಇಲ್ಲೂ ಕೂಡ ಅಷ್ಟೇ TV ಕ್ಯಾಬಿನೆಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಇಲ್ಲಿ ಡ್ರೆಸ್ಸಿಂಗ್ಗೆ ವ್ಯವಸ್ಥೆ ಮಾಡಿರುವಂಥದ್ದು. ಪಕ್ಕದಲ್ಲಿ ನಮಗೆ ವಿಂಡೋ ವೆಂಟಿಲೇಷನ್ಗೋಸ್ಕರ ವಿಂಡೋ ಕೂಡ ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಬಟ್ ಏನಂದ್ರೆ ಇದು ಬಾತ್ರೂಮು ನೋಡಿ ಉದ್ದಕ್ಕಿದೆ. ಈ ಸ್ಪೇಸಲ್ಲಿ ಕೆಳಗಡೆ ಬೈಫರ್ಕೇಶನ್ ಮಾಡಿದ್ರು, ಡ್ರೆಸ್ಸಿಂಗ್ ಸಪ್ರೇಟು ಮತ್ತು ಬಾತ್ರೂಮ್ ಸಪ್ರೇಟು. ಬಟ್ ಇಲ್ಲಿ ಒಂದೇ ಮಾಡಿರೋದ್ರಿಂದ ಟಬ್ಬು ಕೂಡ ಇಟ್ಕೊಳ್ಬಹುದೇನೋ ಅಷ್ಟು ಜಾಗ ಇದೆ. ಪಾರ್ಟಿಷನ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಆಲ್ರೆಡಿ ಪಾರ್ಟಿಷನ್ ಕೊಟ್ಬಿಟ್ಟಿದ್ದಾರೆ. ಡ್ರೈ ಮತ್ತೆ ವೆಟ್ ಬೇಕಂದ್ರೆ ಇಲ್ಲಿ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು. ಉದ್ದಕ್ಕಿದೆ, ಸಖತ್ತಾಗಿದೆ. ಈಗ ಓಪನ್ ಟೆರೆಸ್. ಈ ಓಪನ್ ಟೆರೆಸ್ ಬಂದ್ರೆ ನೋಡ್ಬೋದು 4 ರೂಫ್ ಕಂಪ್ಲೀಟ್ ಆಗುತ್ತೆ. ಕೆಳಗಡೆ ಫ್ಲೋರಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿರುವಂತಹ MS ವರ್ಕ್ ಅಲ್ಲಿ ಹ್ಯಾಂಗಲ್ ಹೊಡ್ಬಿಟ್ಟು ಪಾಟ್ಗಳು ಇಟ್ಕೊಳ್ಳೋದಕ್ಕೆ ಉಕ್ಸ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಇನ್ನು ಬರೆದು ಈ ಏರಿಯಾನ WPC ಸ್ಲೈಡಸ್ ವಿಂಡೋಗಳು ಹಾಕೊಂಡ್ಬಿಟ್ರೆ ಆರಾಮಾಗಿ ಜಿಮ್ ರೂಮ್ ಆಗಲಿ, ಯೋಗ ರೂಮ್ ಆಗಲಿ, ಅದ್ರ ಜೊತೆಗೆ ಪಾರ್ಟಿ ಹಾಲ್ ಕೂಡ ನಾವು ತರ ಮಾಡ್ಕೊಬಹುದು. ಇನ್ನ ನಾವು ಒಂದು ಸ್ಟೆಪ್ ಅಡ್ವಾನ್ಸ್ ಇದಕ್ಕೆ ಹೋಗ್ತೀವಿ ಅಂದ್ರೆ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೋಬಹುದು. ಈ ಪೋರ್ಷನ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಅಟಾಚ್ ಮಾಡ್ಕೊಂಡ್ರೆ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಸ್ಪೇಸು ಇದರಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳುತ್ತೆ ನಮ್ಮ ವೀಕ್ಷಕರೇ, ನೋಡಿ ತುಂಬ ಮನೆಯಲ್ಲಿ ನಮಗೆ ಮೆಟ್ಲುನ ಲ್ಯಾಡರ್ ಕೊಟ್ಬಿಟ್ಟಿರ್ತಾರೆ. ಈ ಪೋರ್ಷನ್ ಚಿಕ್ಕದಾಗ ಒಂದು ಲ್ಯಾಡರ್ ತರ ಕೊಟ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಆ ಜಾಗದಲ್ಲಿ ಒಂದು ಚಿಕ್ಕದಾಗ ಒಂದು ಲ್ಯಾಡರ್ ತರ ಕೊಟ್ಬಿಟ್ಟಿರ್ತಾರೆ. ಮನೆಯಲ್ಲಿರೋ ಹೆಂಗಸರು ಕೂಡ ಆರಾಮಾಗಿ ಟೆರೆಸ್ವರೆಗೂ ಓದ್ಬಿಟ್ಟು ಅಲ್ಲಿ ವಾಕಿಂಗ್ ಮಾಡ್ಕೊಳ್ಳೋಷ್ಟು ಜಾಗ ಕೂಡ ಕೊಟ್ಟಿರುವಂಥದ್ದು ಚೆನ್ನಾಗಿದೆ ನೋಡಿ, ಆರಾಮಾಗಿ ಹತ್ಬಿಡ್ಬೋದು. ಇಲ್ಲೂ ಕೂಡ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. RCCಲಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಮೆಟ್ಲು ಇದು ನೋಡಿ. ವಯಸ್ಸಾಗಿರೋರು ಕೂಡ ಕ್ಲೀನ್ ಆಗಿ ಹತ್ತು ಬಿಡ್ಬೋದು, ಟೆರೆಸ್ಗೆ ಬರ್ಬೋದು. ಈ ಟೆರೆಸ್ಗೆ ಬರೋದಕ್ಕೆ ಈ ತರ ಲ್ಯಾಡರ್ ಕೊಟ್ಬಿಟ್ಟಿರ್ತಾರೆ, ಹತ್ತಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಕೊಟ್ಬಿಟ್ಟಿರ್ತಾರೆ. ಬಟ್ ಓಕೆ, ಅವ್ರಿಗೆ ಹೇಳೋ ಬಜೆಟ್ ಅದು. ಇದು ಈ ಬಿಲ್ಡಿಂಗ್ ಇರೋ ಬಜೆಟ್ ಇದು ನೋಡಿ. ಟೆರೆಸ್ಗೆ ಬಂದಿದ್ದೀನಿ, ಫುಲ್ಲು ಮನೆಗಳಿದೆ, ಕಣ್ಣು ಹಾಯಿಸಿದಷ್ಟು ಮನೆಗಳೇ, ಎಲ್ಲೂ ಖಾಲಿ ಇಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂಥದ್ದು, ರೋಡ್ಗೆ ನಾರ್ತ್ ಡೋರ್ ಇರುವಂತಹ, ವೆಂಟಿಲೇಷನ್ಗೋಸ್ಕರ ಮಾಡಿರುವಂತಹ ನಾರ್ತ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸು. BSK 6 ಸ್ಟೇಜಲ್ಲಿ ಕೃಷ್ಣ ದ್ವಾರಕ ಹೋಟೆಲ್ ಹತ್ರ ಬರುವಂತಹ ಪ್ರಾಪರ್ಟಿ ಇದು. ಎಕ್ಸಾಕ್ಟ್ ಚಿಕ್ಕೇಗೌಡನಪಳ್ಳಿ ಬಸ್ ಸ್ಟಾಪ್ ಏನು ಬರುತ್ತೆ, ಬಸ್ ಸ್ಟಾಪ್ಗೂ ಈ ಮನೆಗೂ ಬರೀ 100 ಮೀಟರ್ ಇದೆ.
RV ಕಾಲೇಜ್ ಆಫ್ ಆರ್ಕಿಟೆಕ್ಚರು 200 ಮೀಟರ್ ಇದೆ. ಇಲ್ಲಿಂದ ಡೈರೆಕ್ಟ್ ಉತ್ರಳ್ಳಿಲಿ ಬರುವಂತಹ ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಬರುವಂತಹ ಇಂದ್ರಪ್ರಸ್ಥ ಹೋಟೆಲ್ ಏನಿದೆ ಅದು ಎಕ್ಸಾಕ್ಟ್ 3.5 ಕಿಲೋಮೀಟರ್ ದೂರದಲ್ಲಿದೆ. ಅದ್ರ ಜೊತೆಗೆ JSS ಕಾಲೇಜು BGS ಎಲ್ಲ ನಮಗೆ ಸರೌಂಡಿಂಗ್ ವಿತ್ ಮೆಟ್ರೋ ಕೂಡ ನಮಗೆ 5 ಕಿಲೋಮೀಟರ್ ಒಳಗಡೆ ಬರುವಂತಹ ಪ್ರಾಪರ್ಟಿ ಈ ಇಂಡಿಪೆಂಡೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.